ಕೊಲೆ ಮಾಡಿರುವುದು ಅತ್ಯಂತ ಘೋರ ಎಂದ ರೇಣುಕಾಸ್ವಾಮಿ ಸಂಬಂಧಿ. ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಕಾಮಾಕ್ಷಿ ಪಾಳ್ಯದ ಕಸದಲ್ಲಿ ಎಸೆದಿದ್ದು, ಇದರ ಮಾಹಿತಿ ಶನಿವಾರ ಪೋಷಕರು ಹಾಗೂ ಸಂಬಂಧಿಗಳಿಗೆ ತಿಳಿದಿದ್ದು ಅಲ್ಲಿಗೆ ಹೋಗಿ ನೋಡಿ ಆಘಾತವಾಗಿದೆ. ಆ ಆಘಾತದಿಂದ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ದರೆ ಅವನಿಗೆ ಶಿಕ್ಷೆ ಕೊಡಲು ಅನೇಕ ದಾರಿಗಳಿದ್ದವು. ಕೊಲೆ ಮಾಡುವ ಹಂತಕ್ಕೆ ಹೋಗಬಾರದಿತ್ತೆಂದು ಚಿತ್ರದುರ್ಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಸಮಾಧಾನವನ್ನ ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ. ಒಂದನ್ನು ಸಹ ಹೌದು ಸರ್, ನಾನು ನಮ್ಮ ಸಮಾಜದ ವ್ಯಕ್ತಿಯೂ ಸಹ ಹೌದು. ಭಾಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಯಾರು, ರೇಣುಕಸ್ವಾಮಿ ಅವ್ರ ತಂದೆ. ರೇಣುಕಸ್ವಾಮಿ ಶನಿವಾರದಿಂದ ಅವನು ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು, ಯಾರು ಶಿವನ್ಗೋಡು ತಂದೆಯವರು ಹೇಳಿದರು. ನಂತರ ಹುಡುಕಾಡಿದ್ರು, ಎಲ್ಲ ಕಡೆಗೂ ಹುಡುಕಾಡಿದ್ರು, ಗೊತ್ತಾಗಲಿಲ್ಲ. ನಿನ್ನೆ ದಿವಸ ಸಾಯಂಕಾಲ ನಮಗೆ ಸುಮಾರು 4:30 ಸುಮಾರು ಅವನು ಹತ್ಯೆ ಆಗಿದ್ದಾನೆ ಅಂತ ಮಾಹಿತಿ ಗೊತ್ತಾಯಿತು ಬೆಂಗಳೂರು ಪೊಲೀಸ್ನಿಂದ. ಗೊತ್ತಾದ ಮೇಲೆ ನಾವು ಇನ್ನೂ ಕನ್ಫರ್ಮೇಷನ್ ಆಗಲಿಲ್ಲ. ಅಲ್ಲೇ ನಮ್ಮ ಬಂಧುಗಳಿದ್ರು, ಅವನ್ನೆಲ್ಲ ಕಳಿಸ್ಬಿಟ್ಟು ಸ್ಟೇಷನ್ಗೆ ಐಡೆಂಟಿಫಿಕೇಷನ್ ಮಾಡಿಸಿದ್ರು. ಅದು ಸತ್ಯನೂ ಸಹ ಆಗಿದೆ, ರೇಣುಕಸ್ವಾಮಿ ಮರ್ಡರ್ ಆಗಿದೆ, ಕೊಲೆ ಆಗಿದೆ ಅಂತ ನಮಗೆ ಗೊತ್ತಾಯಿತು. ತದನಂತರ ಅವರ ತಂದೆಯವ್ರನ್ನ, ಅವ್ರ ತಾಯಿಯವ್ರನ್ನ ಬೆಳಗ್ಗೆ ಕಳಿಸ್ಕೊಟ್ಟ ಮೇಲೆ ನಮಗೆ ಇದು ಈ ರೀತಿ ಸುಮಾರು 9 ಗಂಟೆ 8:30 9 ಗಂಟೆ ಸುಮಾರು ಮಾಧ್ಯಮದಲ್ಲಿ ನೋಡಿದಾಗ ತುಂಬಾ ಆಘಾತ ಆಗಿದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆಯ ಇದರಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದ ಮೂಲಕ ನೋಡಿದಾಗ ತುಂಬ ಆಘಾತ ಆಯಿತು. ಆದರೆ ಅದು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ, ಅದು ತನಿಖೆ ಆಗಬೇಕು. ತನಿಖೆ ಆದಮೇಲೆ ಯಾರೇ ತಪ್ಪಿತಸ್ಥರಾದರೂ ಸಹ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸಂವಿಧಾನದಲ್ಲಿ ಏನಿದೆ, ಯಾಕಂದರೆ ಸಂವಿಧಾನದಲ್ಲಿ ಸಂವಿಧಾನ ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದೆ. ಎಲ್ಲರಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಹಣ ಇದ್ದವರು ಇಲ್ಲದೆ ಇರೋದು ಅಂತ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ನಾವೆಲ್ಲ ಒಂದು ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು. ನಾವು ಅಂತಹದ್ದನ್ನೆಲ್ಲ ನಾವು ನೋಡಿಲ್ಲ, ಎದುರಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಆ ರೀತಿ ಆಗಿದೆ, ಭಾಳ ತುಂಬ ನೋವಾಗಿದೆ. ನಾವು ದರ್ಶನ್ ಅವರು ಗೊತ್ತಿಲ್ಲ ನನಗೆ, ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಅಷ್ಟೇ. ಅದು ಯಾರೇ ಆ ಒಂದು ಹತ್ಯೆ ಆಗಿರೋದು ಸತ್ಯ. ಆ ಹತ್ಯೆಯನ್ನು ಯಾರು ಮಾಡಿದರೂ ಸಹ ತನಿಖೆ ಆಗಿ ಆ ಅಪರಾಧಿಗಳಿಗೆ ಶಿಕ್ಷೆ, ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂರರ ಆಗ್ರಹ ಆಗಿದೆ. ಕೇವಲ 1 ವರ್ಷದಿಂದ